ಅಮ್ಮ ಅಮ್ಮ ಸಪೋಟ ತಿಂತೀನಿ, ಕಟ್ ಮಾಡ್ಕೊಡಮ್ಮ. ಓ ಸಪೋಟನಾ? ಬರೀ ಸಪೋಟ ಬೇಡ ಪ್ರಕೃತಿ. ಸಪೋಟ ಜೊತೆ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ಅದು ಎಷ್ಟು ಹೆಲ್ದಿ ಗೊತ್ತಾ ನಿನಗೆ? ಸೊ ಅದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ. ಸೊ ನಾನು ಅದು ಮಾಡ್ಕೊಡ್ಲಾ ನಿನಗೆ? ಹಾಂ ಅಮ್ಮ, ಹೆಂಗೆ ಮಾಡೋದು ತೋರಿಸಿ ತೋರಿಸಿ. ತೋರಿಸ್ಲಾ? ಸರಿ ಬಾ ಇವಾಗ. ಪ್ರಕೃತಿ, ಇವಾಗ ಸಪೋಟ ಮಿಲ್ಕ್ ಶೇಕ್ ಮಾಡೋದಕ್ಕೆ ಹೇಳಿದ್ನಲ್ಲ, ಸೊ ಅದಕ್ಕೆ ಏನೇನು ಬೇಕು ನಾ ಹೇಳಲಾ ನಿನಗೆ? ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡು. ಪ್ರಕೃತಿ, ಅದಕ್ಕೆ ಇವಾಗ ನಾನು ಇಷ್ಟು ಕ್ಯಾಶೋ ತೊಗೊಂಡಿದ್ದೀನಿ, ಅಂದರೆ ಗೋಡಂಬಿ ತೊಗೊಂಡಿದ್ದೀನಿ, ಇಷ್ಟು ಬಾದಾಮ್ ತೊಗೊಂಡಿದ್ದೀನಿ, ಪಿಸ್ತಾ 2 ಅಂಜೀರು, ವಾಲ್ನಟ್ 2, ಸ್ವಲ್ಪ ಸನ್ಫ್ಲವರ್ ಸೀಡ್ಸು, ಸ್ವಲ್ಪ ವಾಟರ್ಮೆಲನ್ ಸೀಡ್ಸು, ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಮತ್ತು ಸ್ವಲ್ಪ ರೇಸಿನು ಅಂದರೆ ವನದ್ರಾಕ್ಷಿ, ಸೊ ಮತ್ತು ಸ್ವಲ್ಪ ಚಿಯಾ ಸೀಡ್ಸು, ಹಾಗೆ 2 ಡೇಟ್ಸು. ಓಕೆ, ಇದು ಡೇಟ್ಸ್ ಯಾವುದಂತಂದರೆ ಇದು ಯಾವುದು ಹನಿ ಡಿಪ್ ಇರಲ್ಲ, ಇದು ಒರಿಜಿನಲ್ ಡೇಟ್ಸು. ಓಕೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಆಮೇಲೆ ನಿಮಗೆ ಸಪೋಟ ಬೇಕಂತಂದ್ರಲ್ವಾ ತಿನ್ನೋದಕ್ಕೆ, ಈ ಸಪೋಟನ ಇದ್ರ ಜೊತೆ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ. ಈಗ ಫಸ್ಟ್ ಅದಕ್ಕೆ ಏನು ಮಾಡಬೇಕು ಗೊತ್ತಾ? ಸೊ ಒಂದು ಬೌಲ್ ತೊಗೊಂಬಾ ಪ್ರಕೃತಿ. ಪ್ರಕೃತಿ, ಫಸ್ಟು ತಗೋ ರೇಸಿನ್ ತಗೋ. ಓಕೆ, ಎಷ್ಟು ಕ್ಯಾಶೋ ತಗೋ. ಈಗ ಬಾದಾಮ್ ತಗೋ. ಇವಾಗ ವಾಲ್ನಟ್ ತಗೋ. ಮತ್ತು ಅಂಜೀರ್ ತಗೋ ಇವಾಗ. ಓಕೆ, ಇವಾಗ ಪಿಸ್ತಾನ ಸಿಪ್ಪೆ ಬಿಡಿಸ್ಬಿಟ್ಟು ಪಿಸ್ತಾ ಹಾಕು. ಪಿಸ್ತಾ ಸಿಪ್ಪೆ ತೆಗೆದ್ರಾ? ಸರಿ, ಇವಾಗ ಅದು ಹಾಕು. ಇವಾಗ ಈ ಸೀಡ್ಸ್ ಇದೆಯಲ್ಲ 4 ಚಿಯಾ ಸೀಡ್ಸು, ವಾಟರ್ ಮಿಲನು ಮತ್ತು ಪಂಪ್ಕಿನ್ನು, ಇದೆಲ್ಲನೂ ಸೀಡ್ಸ್ನ ಹಾಕು. ಡೇಟ್ಸ್ ಬೇಡ, ಹಾಕಬೇಡ. ಅಮ್ಮ ಡೇಟ್ಸ್ ಹಾಕ್ಲಾ? ಬೇಡ. ಡೇಟ್ಸ್ ಏನು ಮಾಡಬೇಕು ಗೊತ್ತಾ? ಇವಾಗ ಇದೆಲ್ಲ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸನ್ನು ನೀರಲ್ಲಿ ನೆನೆ ಹಾಕಿ ಮಿನಿಮಮ್ 2 or 3 hours ಬಿಡಬೇಕು. ಅದಾದ್ಮೇಲೆ ಜಾರ್ಗೆ ಹಾಕಿ ಮಿಕ್ಸಿ ಮಾಡಬೇಕಾದ್ರೆ ಇದನ್ನು ಡೇಟ್ಸ್ ಮತ್ತು ಇದರದ್ದು ಬೀಜ ತೆಗೆದ್ಬಿಟ್ಟು ಡೇಟ್ಸು, ಹಾಗೆ ಇದನ್ನು ಸಪೋಟಾನ ಹಾಕಿ ಸ್ವಲ್ಪ ಹಾಲು ಹಾಕಿ ಇದನ್ನ ಗ್ರೈಂಡ್ ಮಾಡಬೇಕು. ಆವಾಗ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸೊ ಇದನ್ನ ನೀರಲ್ಲಿ ನೆನೆ ಹಾಕು ಫಸ್ಟು. ಇವಾಗ ಇದಕ್ಕೆ ನೆನೆಯೋಷ್ಟು ನೀರು ಹಾಕು. ಕ್ಲೋಸ್ ಮಾಡಿ 1, 2 or 3 hours ನೆನೆಯೋದಕ್ಕೆ ಇಡೋಣ. ಅಥವಾ ನೀವು ಬೆಳಗ್ಗೆ ಮಾಡ್ಕೊಂಡು ಕುಡಿತೀರಾ ಅಂತಂದರೆ ರಾತ್ರಿ ನೆನೆ ಹಾಕಿಟ್ಬಿಟ್ಟು ಇವಾಗ ಡೇಟ್ಸ್ನ ಮತ್ತು ಸಪೋಟನ ಎತ್ತಿಡು. ಅದಾದಮೇಲೆ ಇದೆಲ್ಲ ನೆಂದಾದಮೇಲೆ ಇದ್ರ ಜೊತೆ ಡೇಟ್ಸು ಮತ್ತು ಸಪೋಟನ ಹಾಕಿಬಿಟ್ಟು ನಾವು ಮತ್ತೆ ಇದ್ರ ಜೊತೆ ಹಾಲು ಹಾಕಿ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ, ಆಯಿತಾ? ಅದು ಮಿಲ್ಕ್ ಶೇಕ್ ಮಾಡುವಾಗ ಹೇಗಂತ ತೋರಿಸ್ತೀನಿ ನಿಮಗೆ. ಓಕೆ. ಇವಾಗ ನೆನೆಸಿರೋ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ನ ನನಗೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಮಿಲ್ಕ್ ಶೇಕ್ ಹೇಗಾಗಿದೆ. ಸೊ ನಾವು ಇವಾಗ ಸರ್ವ್ ಮಾಡಿ ನಮ್ಮ ಪ್ರಕೃತಿಗೆ ಸಪೋಟ ಕೇಳಿದ್ಲಲ್ವ, ಅವಳಿಗೆ ಸಪೋಟ ಡ್ರೈ ಫ್ರೂಟ್ಸ್ ಮಿಲ್ಕ್ ಕೊಡ್ತಾ ಇದ್ದೀನಿ. ಸೊ ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತಾಳೆ. ಪ್ರಕೃತಿ ತಗೋ ಮಿಲ್ಕ್ ಶೇಕ್. ನಿನ್ನೆ ಸಪೋಟ ತಿಂತೀನಿ ಅಂತಿದ್ದಲ್ಲ, ಕುಡ್ದು ನೋಡು ಮಿಲ್ಕ್ ಶೇಕ್. ಸೂಪರ್ ಆಗಿದೆ ಅಮ್ಮ.